ಇಸ್ರೇಲ್-ಇರಾನ್ ಯುದ್ಧ ಈಗ ತನ್ನ 10ನೇ ದಿನವನ್ನು ಪ್ರವೇಶಿಸಿದೆ ಹಾಗೂ ಇದು ಇತಿಹಾಸದ ತಿರುವು ಬಿಂದುಗಳಲ್ಲೊಂದು ಎಂಬುದು ಸ್ಪಷ್ಟವಾಗಿದೆ. ಇಸ್ರೇಲ್ನ ನಿರಂತರ ಸೇನಾ ಕ್ರಿಯೆಗಳ ದಾಳಿಗೆ ಒಳಗಾಗಿ ಎಂದಿಗೂ ಬೆದರದಂತೆ ಕಾಣುತ್ತಿದ್ದ ಇರಾನ್ ಶಾಸನ ಇತ್ತೀಚೆಗೆ ಕುಸಿತದ ಅಂಚಿನಲ್ಲಿ ನಿಂತಿದೆ. ನನ್ನ ಮೊದಲನೆಯ ವಿಡಿಯೋಗಳಲ್ಲಿ ನಾನು ಉಲ್ಲೇಖಿಸಿದಂತೆ ಕೇವಲ 2 ದಿನಗಳೊಳಗೆ ಈ ಯುದ್ಧದ ದಿಕ್ಕು ಸ್ಪಷ್ಟವಾಯಿತು ಮತ್ತು ಈಗಲೂ ಜಗತ್ತು ಇರಾನ್ನ ಕುಸಿತವನ್ನು ನೋಡುತ್ತಿದೆ. ಅಮೆರಿಕ, ಯುರೋಪಿನ ರಾಷ್ಟ್ರಗಳು ಹಾಗೂ ಇತರ ದೇಶಗಳು ಈ ಹಿಂಸಾಚಾರವನ್ನು ತಕ್ಷಣವೇ ನಿಲ್ಲಿಸುವಂತೆ ಒತ್ತಾಯಿಸುತ್ತಿವೆ. ಇರಾನ್ನ ಉಪವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗಚಿ ಘೋಷಿಸಿದ್ದಾರೆ, ಯಾವುದೇ ಷರತ್ತಿಲ್ಲದೆ ನಾವು ಶಾಂತಿ ಒಪ್ಪಂದಕ್ಕೆ ಸಿದ್ಧರಿದ್ದೇವೆ, ಆದರೆ ಇಸ್ರೇಲ್ ಮಾತ್ರ ತನ್ನ ಹೋರಾಟವನ್ನು ಮುಂದುವರಿಸಿದೆ. ನೀವು ನೆನಪಿಸಿಕೊಳ್ಳಬಹುದು, ಟ್ರಂಪ್ ಮೊದಲೇ ಶಾಂತಿಯು ಒಳ್ಳೆಯದು ಎಂದು ಹೇಳಿದರು, ಆದರೆ ಆಮೇಲೆ ಇರಾನ್ ಸಂಪೂರ್ಣ ಶರಣಾಗುವವರೆಗೆ 2 ವಾರಗಳ ಗಡಿವರೆಗೆ ಒತ್ತಡ ಹೇರುವುದು ಎಂದರು. ನಾನು ಇದಕ್ಕೂ ಮುಂಚೆ ವಿವರಿಸಿದಂತೆ ಈ ಎಲ್ಲ ಬೆಳವಣಿಗೆಗಳು ಇಂದು ಒಂದು ನಿರ್ಣಾಯಕ ಘಟ್ಟಕ್ಕೆ ತಲುಪಿವೆ. ವಿಶ್ವಾಸಾರ್ಹ ಮೂಲಗಳ ಪ್ರಕಾರ, ಹೆಚ್ಚಾಗಿ ನ್ಯೂಟ್ರಲ್ ವರದಿ ನೀಡುವ ದಿ ಗಾರ್ಡಿಯನ್ ಅಂತಾರಾಷ್ಟ್ರೀಯ ಆವೃತ್ತಿ ಮಾಧ್ಯಮದ ಪ್ರಕಾರ, ಆಯುಧಗಳ ಕೊರತೆ ಇರಾನ್ ಈ ಯುದ್ಧವನ್ನು ಸೋಲುತ್ತಿದೆ ಎಂಬ ಶೀರ್ಷಿಕೆ ಇರಾನ್ನ ದಯನೀಯ ಸ್ಥಿತಿಯನ್ನು ಬಹಿರಂಗಪಡಿಸುತ್ತದೆ. ಈ ಮಾಧ್ಯಮವು ತತ್ವಾಧಿಷ್ಠಿತ ಸಮೀಕ್ಷೆಗಳನ್ನು ನೀಡುತ್ತಿದ್ದು, ಭಾರತದಲ್ಲಿನ ಕೆಲವು ಮಾಧ್ಯಮಗಳಂತೆ ಸುಳ್ಳು ಸುದ್ದಿ ಪ್ರಸಾರ ಮಾಡುವುದಿಲ್ಲ. ನಾನು ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೇನೆ ಮತ್ತು ಅವು ಬಹುಶಃ ದೇಶೀಯ ಮಾಧ್ಯಮಗಳಿಂದ ಭಿನ್ನವಾಗಿವೆ. ಅಸಲಿ ಸತ್ಯ ಎಂತೆಂದರೆ ಇರಾನ್ನ ಸೇನೆ ಕುಸಿಯುತ್ತಿದೆ. ಯುದ್ಧದ ಆರಂಭದಲ್ಲಿ ಇರಾನ್ ಕೆಲವೊಂದು ಮಿಸೈಲ್ ದಾಳಿ ನಡೆಸಿ 28 ಮಂದಿ ಹಿರಿಯರು, ಮಕ್ಕಳು, ಆಸ್ಪತ್ರೆಗಳಲ್ಲಿದ್ದವರು ಸೇರಿ ಸಾವನ್ನಪ್ಪಿದರೂ ಇಸ್ರೇಲ್ ಸುಟ್ಟು ಹೋಗುತ್ತಿದೆ ಎಂಬ ವದಂತಿಗಳು ಸಂಪೂರ್ಣ ಸುಳ್ಳು. ಇಸ್ರೇಲ್ನ ಚಾನೆಲ್ಗಳು 24/7 ನೇರ ಪ್ರಸಾರ ಮಾಡುತ್ತಿವೆ. ಜನಸಾಮಾನ್ಯರು ಸಿರೇನ್ ಆಗುವವರೆಗೆ ಸಾಮಾನ್ಯ ಜೀವನ ನಡೆಸುತ್ತಿದ್ದಾರೆ. ಇದು ಇರಾನ್ನ ಗೋಪ್ಯತೆಯ ವಿರುದ್ಧದ ಎಡವಟ್ಟಿಗೆ ಎದ್ದು ನಿಂತಿರುವ ಪರ್ಯಾಯವಾಗಿದೆ. ಇರಾನ್ನ ಯುದ್ಧ ಶಕ್ತಿ ಬಹುಮುಖವಾಗಿ ಕುಸಿಯುತ್ತಿದೆ. ಮಿಸೈಲ್ಗಳ ಸಂಖ್ಯೆ ಬಹಳ ಕಡಿಮೆಯಾಗಿದೆ. 10ನೇ ದಿನದೊಳಗೆ 450ಕ್ಕಿಂತ ಹೆಚ್ಚು ಮಿಸೈಲ್ಗಳನ್ನು ಇರಾನ್ ಉಡಾವಣೆಯು ಮಾಡಿತು, ದೀರ್ಘದೂರದ ಅತಿದ್ರುತಗತಿಯ ಮತ್ತು ಧ್ವನಿವೇಗಕ್ಕಿಂತ ವೇಗವಾದ. ಆದರೆ ಇತ್ತೀಚಿನ 2 ದಿನಗಳಲ್ಲಿ ಅದು ಕುಸಿಯುತ್ತಿದೆ. ಕಾರಣ, ಇರಾನ್ನ ಭಂಡಾರ ಬಹುಶಃ ಖಾಲಿಯಾಗುತ್ತಿದೆ. ಪ್ರಾರಂಭದಲ್ಲಿ ಇಸ್ರೇಲ್ ಬಹುತೇಕ ಮಿಸೈಲ್ಗಳನ್ನು ತಡೆಯಲಾಗಲಿಲ್ಲ, ಆದರೆ ಈಗ ತಡೆಯುವ ಪ್ರಮಾಣವು 80 ವ್ಯವಕಲನ 90%ಗೆ ಏರಿದೆ. ಈ ಶನಿವಾರ ಬೆಳಗ್ಗೆ ಇರಾನ್ ಮತ್ತೆ ಕೆಲವು ಮಿಸೈಲ್ಗಳನ್ನು ಉಡಿಸಿತು, ಆದರೆ ಯಾವುದೇ ಸಾವು ನೋವು ವರದಿಯಾಗಿಲ್ಲ. ಈಗ ಇವು ಏಕಾಏಕ ಹಾಗೂ ಪರಿಣಾಮವಿಲ್ಲದ ದಾಳಿಗಳಷ್ಟೇ. ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರಿಗೆ ಇದು ಅರ್ಥವಾಗುತ್ತಿಲ್ಲ. ಇದು ಹಳೆಯ ಯುದ್ಧವಲ್ಲ. ಇಸ್ರೇಲ್ 502 ಕಿಮೀ ದೂರದಿಂದ ಇರಾನ್ನ ಧಾರ್ಮಿಕ ಹಾಗೂ ತಂತ್ರಜ್ಞಾನ ಗುರಿಗಳನ್ನು ಹೊಡೆದಿರುವುದು ಆಧುನಿಕ ಯುದ್ಧದ ಹೊಸ ಮಾದರಿಯಾಗಿದೆ. ಅಂತಾರಾಷ್ಟ್ರೀಯ ಮಾಧ್ಯಮದ ಧ್ವನಿ ಬದಲಾಗುತ್ತಿದೆ. 2 ದಿನಗಳ ಹಿಂದೆ ಇರಾನ್ನ ಮಿಸೈಲ್ ದಾಳಿ ಭಾರೀ ಪ್ರಭಾವ ಬೀರಿದಂತೆ ವರದಿಗಳಿದ್ದವು, ಆದರೆ ಈಗ ದಿ ಗಾರ್ಡಿಯನ್ ಸೇರಿದಂತೆ ಹಲವು ಮಾಧ್ಯಮಗಳು ಮಿಸೈಲ್ಗಳು ಕಡಿಮೆಯಾಗಿವೆ ಎಂದು ನಿಖರವಾಗಿ ವರದಿ ಮಾಡುತ್ತಿದೆ. ನಾನು 2 ದಿನಗಳ ಹಿಂದೆ ಉಲ್ಲೇಖಿಸಿದಂತೆ ಇರಾನ್ನ ಮಿಸೈಲ್ ಪ್ರಕ್ಷೇಪಣಾ ಘಟಕಗಳು ಈಗ 50 ವ್ಯವಕಲನ 60% ನಷ್ಟಕ್ಕೀಡಾಗಿವೆ. ಇನ್ನೊಂದು 2 ವ್ಯವಕಲನ 3 ದಿನಗಳಲ್ಲಿ ಇರಾನ್ ಯಾವುದೇ ಮಿಸೈಲ್ಗಳನ್ನು ಉಡಿಸಲು ಅಸಾಧ್ಯವಾಗುತ್ತದೆ. ಎಲ್ಲ ಮಿಸೈಲ್ಗಳನ್ನು ಇಸ್ರೇಲ್ ತಡೆಯಲಿದೆ. ಈ ಕಾರಣದಿಂದ ನಾನು 3 ಅಥವಾ 4 ದಿನಗಳಲ್ಲಿ ಇರಾನ್ ಸಂಪೂರ್ಣ ಶರಣಾಗುವ ಸಾಧ್ಯತೆ ಇದೆ ಎಂದು ಊಹಿಸುತ್ತೇನೆ. ಇಸ್ರೇಲ್ ಈ ಬೆಳಿಗ್ಗೆ ಮತ್ತೆ ಇರಾನ್ನ ಅಣುಶಕ್ತಿ ಕೇಂದ್ರಗಳನ್ನು ಗುರಿಯಾಗಿಸಿದೆ. ಇಸ್ರೇಲ್ನ ರಕ್ಷಣಾ ಸಚಿವಾಲಯದ ಅಧಿಕೃತ ವೆಬ್ಸೈಟ್ ಪ್ರಕಾರ, ಈ ದಾಳಿಗಳು ಇರಾನ್ನ ಅಣುಸ್ತ್ರೀಯ ಶಸ್ತ್ರಾಸ್ತ್ರ ಯೋಜನೆಯನ್ನು 5 ರಿಂದ 4 ವರ್ಷಗಳ ಹಿಂದಕ್ಕೆ ತಳ್ಳಿವೆ. ಇಸ್ರೇಲ್ನ ಧೋರಣೆಗಳು ನ್ಯಾಯಬದ್ಧವಾದವು. ಪ್ರಜಾಪ್ರಭುತ್ವಾತ್ಮಕ ಪರಿಪಾಲನೆಯು ಇರುವ ದೇಶದಲ್ಲಿ ಈ ರೀತಿಯ ದೃಢತೆ ಸಾಮಾನ್ಯವಾಗಿದೆ. ಇದಕ್ಕೆ ವಿರುದ್ಧವಾಗಿ ಇರಾನ್ನಲ್ಲಿ ಭ್ರಷ್ಟಾಚಾರ ವ್ಯಾಪಕ ಆಗಿದ್ದು, ಸೇನೆಯೂ ಕೂಡ ದುರ್ಬಳಕೆಗೊಳಗಾಗಿದೆ. ಹಮಾಸ್ ಮತ್ತು ಯುದ್ಧದಲ್ಲಿ ತೀವ್ರ ಹೋರಾಟ ನಡೆಸಿದರೂ ಸೋಲಿತು. ಇರಾನ್ ಹೋರಾಟವನ್ನೇ ಸರಿಯಾಗಿ ನಡೆಸಿಲ್ಲ. ಮಿಸೈಲ್ಗಳು ಹಾರಲು ಮಿಡಿಯದೆ ಹಾರುತ್ತಿವೆ, ಕೆಲವೊಂದು ಪ್ರಕ್ಷೇಪಣೆಯಲ್ಲೇ ಸ್ಫೋಟಿಸುತ್ತಿವೆ. ಈ ಎಲ್ಲದೂ ಭ್ರಷ್ಟಾಚಾರದ ಪರಿಣಾಮ. ಮಾಧ್ಯಮವು ಇದನ್ನು ತೋರಿಸುತ್ತಿದೆ. ಹಿಂದಿನಂತೆ ಇರಾನ್ಗೆ ಬೆಂಬಲ ನೀಡುತ್ತಿದ್ದ ಅಲ್ ಜಜೀರಾ ಈಗ ನಿಶ್ಶಬ್ದವಾಗಿದೆ. ಇತರ ಮಾಧ್ಯಮಗಳ ಗಮನ ಗಾದಾ ಕಡೆಗೆ ತಿರುಗಿದೆ. ಭಾರತದಲ್ಲಿನ ಕೆಲ ಮಾಧ್ಯಮಗಳು ವಾಸ್ತವಿಕತೆಯನ್ನು ಮರೆಮಾಚಿ ನಿಗದಿತ ಮತ ಬ್ಯಾಂಕುಗಳ ಪಾನಿಗೋಷ್ಠಿಗೆ ತಕ್ಕಂತದ್ದಾಗಿ ವರದಿ ಮಾಡುತ್ತಿವೆ. ಆದರೆ ವಾಸ್ತವ ಏನೆಂದರೆ, ಇಸ್ರೇಲ್ ಭಾರತದ ಮಹತ್ವದ ಸಹಯೋಗಿ, ಆರ್ಥಿಕ ಹಾಗೂ ತಾಂತ್ರಿಕ ಬಾಂಧವ್ಯವಿದೆ. ಜೆರುಸಲೇಂ ಕ್ರೈಸ್ತರಿಗೆ ಒಂದು ಧಾರ್ಮಿಕ ತೀರ್ಥಸ್ಥಳ
ಹಾಗೆಯೇ ಭಾರತೀಯರು ಇಸ್ರೇಲ್ನಲ್ಲಿ ಸಹ ಕೆಲಸ ಮಾಡುತ್ತಿದ್ದಾರೆ. ಇರಾನ್ ನಿಜವಾಗಿ ಒಂದು ರಾಜತಾಂತ್ರಿಕ ತೊಳಲಾಟಕ್ಕೆ ಸಿಲುಕಿದೆ. ರಷ್ಯಾ ಹಾಗೂ ಚೀನಾ ಈ ಹಿಂದೆ ನೆರವಾದರೂ ಈಗ ಮೌನವಾಗಿದೆ. ಅವರು ಪರ್ಸಿಕ್ ಉಪಸಾಗರದ ಸೌದಿ ಅರೇಬಿಯಾ ಮತ್ತು ಯುಜಿ ಲೇಖ ಸುನ್ನಿ ರಾಷ್ಟ್ರಗಳೊಂದಿಗೆ ಆರ್ಥಿಕ ಸಹಕಾರವನ್ನು ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದಾರೆ. ಪಾಕಿಸ್ತಾನ ಸೇರಿದಂತೆ ಯಾವುದೇ ಇಸ್ಲಾಮಿಕ್ ರಾಷ್ಟ್ರ ಇರಾನ್ಗೆ ತೆರಳಿಲ್ಲ. ಇದರಿಂದ ಇರಾನ್ ಹತ್ತಿರದ ಒಮಾನಕ್ಕೆ ಪಲಾಯನವಾಗಿದೆ. ಆದರೆ ಒಮಾನ್ ಅಮೆರಿಕದ ಯುದ್ಧ ವಿರಾಮ ಪ್ರಸ್ತಾವನೆಯನ್ನು ಬೆಂಬಲಿಸುವಷ್ಟು ಶಕ್ತಿ ಹೊಂದಿಲ್ಲ. ಇರಾನ್ನ ಆರ್ಥಿಕತೆ ಈಗ ಸುತ್ತುಬಿಂದು ತಲುಪಿದೆ. ಹತ್ತುಕಟ್ಟಿದ ಪಾರದರ್ಶಕತೆ ಇಲ್ಲದ ಆಡಳಿತ, ನಿರಂತರ ನಿರ್ಬಂಧಗಳು, ಜನಸಾಮಾನ್ಯರ ಜೀವನ ದುಃಖದಾಯಕವಾಗಿದೆ. ಭಾರತೀಯರು, ವಿಶೇಷವಾಗಿ ಯುಎಇ ಮತ್ತು ಸೌದಿ ಅರೇಬಿಯಾದಂತಹ ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡುವವರು ಈ ಯುದ್ಧದಿಂದ ಪ್ರಭಾವಿತರಾಗಬಹುದು. ಇರಾನ್ ತನ್ನ ಅಂತ್ಯದಶೆಯಲ್ಲಿ ಅಮೆರಿಕ ಸಹಾಯದ ರಾಷ್ಟ್ರಗಳ ಮೇಲೆ ತಿರುಗಿಬಿದರೆ ಆರ್ಥಿಕ ಕೇಂದ್ರಗಳ ಸ್ಥಿರತೆಗೆ ಅಪಾಯ ಉಂಟಾಗಬಹುದು. ಇದು ಭಾರತಕ್ಕೆ ಅಗತ್ಯವಿರುವ ಇಂಧನ ಪೂರೈಕೆಗೆ ಕಂಟಕವಾಗಬಹುದು. ಮುಂದಿನ ಕೆಲವು ದಿನಗಳು ನಿರ್ಣಾಯಕವಾಗಿವೆ. ಯುದ್ಧ ವಿರಾಮ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದರೂ ಇಸ್ರೇಲ್ನ ಉತ್ಸಾಹ ಹಾಗೂ ಇರಾನ್ನ ದಯನೀಯ ಸ್ಥಿತಿ ನೋಡಿ ಶರಣಾಗತಿ ಬಹುಶಃ ಇಸ್ರೇಲ್ನ ಷರತ್ತಿನಡಿ ನಡೆಯಬಹುದು. ಶಾಶ್ವತ ಬದಲಾವಣೆಯಾದರೂ ಇರಾನ್ನ ಜನತೆಗೆ ಬಾಧೆಯೊಂದಿಗೆ ಬರುತ್ತದೆ. ಇಡೀ ಜಗತ್ತು ಈ ಘಟ್ಟವನ್ನು ವೀಕ್ಷಿಸುತ್ತಿದ್ದು ನಿಖರ ಹಾಗೂ ನೈತಿಕ ವರದಿಗಳಿಂದ ಮಾತ್ರ ಸತ್ಯ ಬೆಳಕು ಕಾಣಬಹುದು. ಮುಂದಿನ ಅಪ್ಡೇಟ್ಗಳಿಗೆ ಕಾಯಿರಿ. ಈ ಇತಿಹಾಸದ ಯುದ್ಧವು ಮಧ್ಯ ಪೂರ್ವವನ್ನು ಹಾಗೂ ವಿಶ್ವ ರಾಜಕೀಯವನ್ನು ಹೇಗೆ ಪರಿವರ್ತಿಸುತ್ತದೆ ಎಂಬುದನ್ನು ನಾವು ನೋಡಲಿದ್ದೇವೆ.